ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಜಟಾಪಟಿ ಈಗ ಜೋರಾಗ್ತಾ ಇದೆ. ಜಾತಿ ಗಣತಿ ಜಾರಿಗೆ ಈಗ ಬದ್ಧ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಜಾತಿ ಜನಗಣತಿ ಇದನ್ನು ನಾನು ಮಾಡೇ ಸಿದ್ಧ ಅಂತ ಸಿದ್ದರಾಮಯ್ಯನವರು ಈ ಹಿಂದೆ ರಾಜ್ಯದಲ್ಲಿ ಸಾಕಷ್ಟು ಗುಡುಗಿದ್ರು. ವೀರಶೈವ ಲಿಂಗಾಯತ ಸಚಿವರಿಂದ ವರದಿಗೆ ಒಂದು ಕಡೆ ವಿರೋಧ ಈ ಹಿಂದೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಇನ್ನು ವರದಿ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಗ್ಗಟ್ಟಿನ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಸಚಿವರಿಂದ ಒಂದು ಕಡೆ ತೀರ್ಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಸಮಾಜದ ಪ್ರಬಲ ಎರಡು ಸಮುದಾಯಗಳಂದ್ರೆ ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ತಳ ಸಮುದಾಯದ ನಾಯಕರುಗಳು, ತಳ ಸಮುದಾಯದ ಸಚಿವರುಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ. ಅಂದರೆ ಶೋಷಿತ ಸಮುದಾಯದ ನಾಯಕರುಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಈ ವರದಿ ಜಾರಿ ಆಗಲೇಬೇಕು ಅನ್ನುವಂತಹ ಒಂದಿಷ್ಟು ಪಟ್ಟನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ಹಿಂದೆನೇ ಜಾರಿ ಮಾಡಬೇಕು ಅಂತ ಸಾಕಷ್ಟು ಓಡಾಡ್ತಾ ಇದೆ. ಇನ್ನು ಜಾತಿ ಗಣತಿ ವರದಿ ಒಪ್ಪಲೇಬಾರದು ಅಂತ ಒಂದು ಕಡೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರದ ಮೇಲೆ ಪ್ರಬಲ ಸಮುದಾಯಗಳಿಂದ ಒತ್ತಡ ಕೇಳಿ ಬರ್ತಾ ಇದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ಸಮೀಕ್ಷೆ ದತ್ತಾಂಶವನ್ನು ಸಂಗ್ರಹಿಸಬೇಕು. ಈ ದತ್ತಾಂಶ ಮತ್ತು ಮೂಲ ದತ್ತಾಂಶದೊಂದಿಗೆ ಅದು ಹೋಲಿಕೆಯನ್ನು ಮಾಡಬೇಕು. ಈ ದತ್ತಾಂಶ ಮತ್ತು ಮೂಲ ದತ್ತಾಂಶ. ಇನ್ನು ಜಾತಿ ಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಕಡೆ ಘೋಷಣೆ ಮಾಡಿದೆ. ಕೇಂದ್ರದ ವರದಿ ಮೇಲೆ ಮೀಸಲಾತಿ ಪರಿಷ್ಕರಣೆಗೂ ಕೂಡ ಈಗ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಜಾತಿ ಗಣತಿ ಜಾರಿ ತೀರ್ಮಾನ ತಡೆ ಹಿಡಿಲಿಕ್ಕೂ ಒಂದು ಕಡೆ ಈಗ ಒತ್ತಾಯಗಳು ಈಗ ಕೇಳಿ ಬರ್ತಾ ಇದೆ. ಅಂದರೆ ಜಾತಿ ಗಣತಿ ವರದಿಯನ್ನು ಒಪ್ಪಲೇಬಾರದು ಅಂತ ಪ್ರಬಲ ಸಮುದಾಯಗಳು, ಒಕ್ಕಲಿಗ, ಲಿಂಗಾಯತ ಸೇರಿದಂತೆ ಅನೇಕ ಪ್ರಬಲ ಸಮುದಾಯದ ನಾಯಕರುಗಳು ಈಗ ಸರ್ಕಾರದ ಮೇಲೆ ಒತ್ತಡಗಳನ್ನು ಹೇರ್ತಾ ಇರುವಂಥದ್ದು. ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ಸಮೀಕ್ಷೆ ದತ್ತಾಂಶವನ್ನು ಸಂಗ್ರಹಿಸಬೇಕು. ಒಂದು ಕಡೆ ಕೇಂದ್ರ ಸರ್ಕಾರವೇ ಈಗ ಹೇಳಿಬಿಟ್ಟಿದೆ, ಎಲ್ಲ ರಾಜ್ಯಕ್ಕೂ ಕೂಡ ಸೂಚನೆ ಕೊಟ್ಟಿದೆ. ಜಾತಿ ಗಣತಿ ಅದ್ರ ಜೊತೆಗೆ ಜನಗಣತಿ ನಾವೇ ಅದನ್ನು ವರದಿಯನ್ನು ಮಾಡ್ತೀವಿ, ವರದಿ ಮಾಡಿ ಅದನ್ನು ಜಾರಿ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ. ಹನುಮಂತು, ಜಾತಿ ಜನಗಣತಿ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಆ ಗ್ಯಾಪಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಜೊತೆಗೆ ಜನಗಣತಿ ನಾವೇ ಅದನ್ನು ವರದಿ ರೆಡಿ ಮಾಡ್ತೀವಿ, ವರದಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಯಾಕೆ ಮತ್ತೆ ಈ ಸುದ್ದಿ ಈಗ ಹೈಪ್ ಪಡ್ಕೊಳ್ತಾ ಇದೆ? ಮತ್ತೆ ಜಾತಿ ಗಣತಿ ವಿಚಾರ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ರಾಜ್ಯದಲ್ಲಿ ಅಂತ ಹನುಮಂತು? ಸಚಿನ್, ಜಾತಿ ಜನಗಣತಿ ವಿಚಾರ ಕೇಂದ್ರ ಸರ್ಕಾರ ಘೋಷಣೆಯ ಬಳಿಕ ಅದು ರಾಜಕೀಯ ಸ್ವರೂಪ ಪಡೆದಿದೆ. ಮೊದಲು ಸಹಜವಾಗಿ ರಾಜ್ಯದಲ್ಲಿ ಇದ್ದಂತಹ ಜಾತಿ ಜನಗಣತಿ ವರದಿಯ ಚರ್ಚೆ ಏನಿತ್ತು ಅದು ಪ್ರಬಲ ಸಮುದಾಯದ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯಗಳ ವಿರೋಧದ ನಡುವೆಯೂ ಕೂಡ ಜೋರಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಸಿಎಂ ಆಪ್ತ ವಲಯದಿಂದ ಕೇಳಿ ಬಂದಿತ್ತು. ಅದಾಗಿಯೂ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯ ಅಸಮಾಧಾನ ಆಗದೇನೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳು ಸರ್ಕಾರದಿಂದ ನಡೀತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಸಚಿವ ಸಂಪುಟದಲ್ಲಿ ಅದನ್ನ ಓಪನ್ ಮಾಡಿಸಿ ಚರ್ಚೆಯನ್ನ ಮಾಡಿಸಿದ್ರು, ಸಚಿವರಿಗೆ ದತ್ತಾಂಶಗಳನ್ನ ಕೊಟ್ಟರು. ಇದೀಗ ಒಂದು ಸ್ಟೆಪ್ ಮುಂದೆ ಹೋಗಿ ತಾಲೂಕಾ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿನೇ ಸಾರ್ವಜನಿಕಗೊಳಿಸ್ಕೊಳ್ಬೇಕು ದತ್ತಾಂಶಗಳನ್ನ. ಯಾರಿಗಾದ್ರೂ ಆಕ್ಷೇಪಣೆ ಇದ್ರೆ ಅದನ್ನ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಏನಿದ್ದಾರೆ ಅವರ ಮೂಲಕ ಸರಿಪಡಿಸುವಂತ ಅವಕಾಶವಿದೆ ಅನ್ನುವಂತ ಒಂದಷ್ಟು ಅವಕಾಶವನ್ನು ಕೊಡುವಂತದ್ದು ಮತ್ತೆ ಅಧಿವೇಶನ ನಡೆಸಿ ಸಾರ್ವಜನಿಕಗೊಳಿಸುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ನಾಯಕರು ಯಾವುದೇ ಕಾರಣಕ್ಕೂ ಇದನ್ನ ನಾವು ಒಪ್ಪಬಾರದು. ಅದರಲ್ಲೂ ಕೂಡ ವಿಶೇಷವಾಗಿ ಲಿಂಗಾಯತ ಸಮುದಾಯದ ನಾಯಕರು, ಶಾಸಕರು, ಸಚಿವರು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಈ ವರದಿಯನ್ನ ನಾವು ಒಪ್ಪುವಂತದ್ದು ಇಲ್ಲ, ಎಲ್ಲರೂ ಕೂಡ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಹಾಗಾಗಿನೇ ಈಗಾಗಲೇ ರಾಜ್ಯಾದ್ಯಂತ ಅವರದೇ ಆದಂತಹ ಒಂದು ಸಮೀಕ್ಷೆಯನ್ನ ನಡೆಸುವಂತದ್ದು. ಸಮೀಕ್ಷೆಯನ್ನ ನಡೆಸಿ ಈ ವರದಿಗೂ ಮತ್ತೆ ಅವರು ನಡೆಸಿದಂತಹ ಒಂದು ರ್ಯಾಂಡಮ್ ಟೆಸ್ಟ್ ಗಳು ಏನಿದಾವೆ ಅದನ್ನು ತಾಳೆ ಹಾಕಿ ನೋಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯ ಇದೆ. ಅದರ ಜೊತೆಗೆ ಕಾನೂನಾತ್ಮಕ ಹೋರಾಟಗಳನ್ನ ನಡೆಸಬೇಕು ಅನ್ನುವಂತ ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಕೇಂದ್ರ ಸರ್ಕಾರವೇ ನಾವು ಸಮೀಕ್ಷೆಯನ್ನು ಮಾಡ್ತೀವಿ, ಅದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕ ಒಂದು ವರದಿಯನ್ನು ನಾವೇ ಸಿದ್ಧಪಡಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಮತ್ತೆ ಈ ಒಂದು ಜಾತಿ ಗಣತಿ ವಿಚಾರದಲ್ಲಿ ಒಂದು ಜಾರಿ ಮಾಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ.